ಈಜಲು ಹೋಗಿದ್ದ ಇಬ್ಬರು ಬಾಲಕರು ಕೆರೆಯಲ್ಲಿ ಮುಳುಗಿ ಸಾವಿಗೀಡಾಗಿದ್ದಾರೆ. ವೀರೇಶ್ ಮತ್ತು ವಿನಯ್ ಕೆರೆಯಲ್ಲಿ ಮುಳುಗಿ ಸಾವಿಗೀಡಾಗಿದ್ದಾರೆ. ವಿಜಯನಗರ ಜಿಲ್ಲೆಯ ಹೊಸಕೇರಿ ಗ್ರಾಮದಲ್ಲಿ ಘಟನೆ ನಡೆದಿರುವಂತೆ ಈಜಲು ಹೋಗಿದ್ದ ಇಬ್ಬರು ಬಾಲಕರು ಕೆರೆಯಲ್ಲಿ ಮುಳುಗಿ ಸಾವಿಗೀಡಾಗಿದ್ದಾರೆ. ವಿನಯ್ ಮತ್ತು ವೀರೇಶ್ ವಿಜಯನಗರ ಜಿಲ್ಲೆಯ ಹೊಸಕೇರಿ ಗ್ರಾಮದಲ್ಲಿ ನಡೆದಿರುವ ಘಟನೆ ಇದು. ಕೆರೆ ಬಳಿ ಬಟ್ಟೆಗಳನ್ನ ನೋಡಿ ಅಗ್ನಿಶಾಮಕ ದಳದ ಸಿಬ್ಬಂದಿಗೆ ಮಾಹಿತಿ ಕೊಟ್ಟಿದ್ದಾರೆ ಸ್ಥಳೀಯದವರು. ಮೃತ ಬಾಲಕರಿಬ್ಬರ ಶವವನ್ನ ಹೊರ ತೆಗೆದಿದ್ದಾರೆ ಅಗ್ನಿಶಾಮಕ ದಳದ ಸಿಬ್ಬಂದಿ. ಈಜಲು ಹೋಗಿದ್ರು ಬಾಲಕರಿಬ್ಬರು ಕೆರೆಯಲ್ಲಿ ಮುಳುಗಿ ಸಾವಿಗೀಡಾಗಿದ್ದಾರೆ. ವೀರೇಶ್ ಮತ್ತು ವಿನಯ್ ಕೆರೆಯಲ್ಲಿ ಮುಳುಗಿ ಸಾವಿಗೀಡಾಗಿದ್ದಾರೆ. ವಿಜಯನಗರ ಜಿಲ್ಲೆಯ ಹೊಸಕೇರಿ ಗ್ರಾಮದಲ್ಲಿ ನಡೆದಿರುವ ಘಟನೆ ಇದು. ಮೃತ ಬಾಲಕರಿಬ್ಬರು ಈಜಲು ಹೋಗಿದ್ದಾರೆ. ಈ ವೇಳೆಯಲ್ಲಿ ದಡದಲ್ಲಿ ಬಟ್ಟೆಗಳನ್ನ ಇಟ್ಟು ಹೋಗಿದ್ರು. ಆ ಬಟ್ಟೆಗಳನ್ನ ಕಂಡು ಸ್ಥಳೀಯರು ಗಾಬರಿಯಾಗಿ ಅಗ್ನಿಶಾಮಕ ದಳದ ಸಿಬ್ಬಂದಿಗೆ ಮಾಹಿತಿ ಕೊಟ್ಟಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ಲಿಕ್ಕೆ ನಮ್ಮ ಪ್ರತಿನಿಧಿ ಶಾಂತಕುಮಾರ್ ಸಂಪರ್ಕದಲ್ಲಿದ್ದಾರೆ. ಶಾಂತಕುಮಾರ್, ವಿಜಯನಗರದಲ್ಲಿ ಇಬ್ಬರು ಬಾಲಕರು ಹತ್ತತ್ರ 13 ವರ್ಷ ಇರ್ಬೋದು ಅನ್ಸುತ್ತೆ, ವೀರೇಶ್ ಮತ್ತು ವಿನಯ್ ಅಂತ. ಯಾರು ಇವರು, ಎಲ್ಲಿಗೆ ಹೋಗಿದ್ರು ಅಥವಾ ಸ್ಕೂಲಿಗೆ ಹೋಗಿ ಬಂದಿದ್ರಾ, ಏನ್ ಕಥೆ ಅಂತ, ಹೇಗೆ ಈ ಘಟನೆ ಆಯಿತು, ಈ ಬಗ್ಗೆ ಹೆಚ್ಚಿನ ಮಾಹಿತಿ ಏನಿದೆ? ಶ್ರೀಕಾಂತ್, ಈ ಘಟನೆ ನಡೆದಿರ್ತಕ್ಕಂಥದ್ದು ವಿಜಯನಗರ ಜಿಲ್ಲೆಯ ಹಗರಿಬೊಮ್ಮನಹಳ್ಳಿ ತಾಲೂಕಿನ ಹೊಸಕೇರಿ ಗ್ರಾಮದಲ್ಲಿ. ಈ ಗ್ರಾಮದ ವೀರೇಶ್ ಮತ್ತು ವಿನಯ್ ಅನ್ನೋರು ಮಧ್ಯಾಹ್ನದೊತ್ತಿಗೆ, ಅಂದ್ರೆ ಇಬ್ರು 6ನೇ ತರಗತಿಯನ್ನು ಓದ್ತಾ ಇದ್ದಂತ ಮಕ್ಕಳು, ಮಧ್ಯಾಹ್ನ ಸ್ಕೂಲಿಂದ ಬಂದವರೇ. ಅವರು ಕೆರೆ ಈಜಾಡಿ ಹೋಗಿದ್ದಾರೆ. ಇದು ಮನೆಯವ್ರಿಗೂ ಕೂಡ ಗೊತ್ತಿತ್ತು ಅವ್ರು ಈಜಾಡ್ಲಿಕ್ಕೆ ಹೋಗಿದ್ದಾರೆ ಅಂತ ಹೇಳಿ. ಆದ್ರೆ ಈಜಾಡಿ ಪ್ರತಿ ದಿವಸ ಹೆಂಗೆ ಯಾವಾಗ್ಲೂ ಬರ್ತಾರೆ, ಆತರ ಬರ್ತಾರೆ ಅಂತ ಅನ್ಕೊಂಡಿದ್ರು. ಆದ್ರೆ ಇದೇನ್ ದುರದೃಷ್ಟವಶಾತ್ ಇವರು ಹೋದಾಗ ಒಂದು ನೀರಿನಲ್ಲಿ ಮುಳುಗಿ ಸಾವನ್ನಪ್ಪಿದ್ದಾರೆ. ವೀರೇಶ್ ಮತ್ತು ವಿನಯ್ ಇಬ್ರು ಕೂಡ ಸಾವನ್ನಪ್ಪಿದ್ದಾರೆ. ಬಾಳೊತ್ತಾದ್ರೂ ಕೂಡ ಈ ಮಕ್ಕಳು ಬಂದಿಲ್ಲ ಅನ್ನೋ ಒಂದು ಗಾಬರಿಯಲ್ಲಿ ಊರ್ನವರು ಮತ್ತು ಮನೆಯವರೆಲ್ಲರೂ ಹೋಗಿ ಹುಡುಕ್ಬೇಕಾದ್ರೆ ಕೆರೆ ಹತ್ರ ಅವ್ರ ಬಟ್ಟೆಗಳು ಇರೋದನ್ನ ಕಂಡಿದ್ದಾರೆ. ಸುತ್ತಮುತ್ತ ಹುಡುಕಿದಾಗ ಅವ್ರ ಮಕ್ಕಳು ಅಲ್ಲಿ ಕಂಡಿಲ್ಲ ಇವರಿಗೆ. ಹೀಗಾಗಿ ಕೂಡಲೇ ಆ ಪೊಲೀಸರಿಗೆ ಮತ್ತು ಅಗ್ನಿಶಾಮಕ ದಳದವರಿಗೆ ಊರ್ನವ್ರು ಮಾಹಿತಿಯನ್ನ ತಿಳಿಸಿದ್ದಾರೆ. ಅವ್ರು ಬಂದು ಪರಿಶೋಧನೆ ನಡೆಸಿದಾಗ ಈ ಮಕ್ಕಳ ಇಬ್ಬರ ಒಂದು ಮೃತದೇಹಗಳು ಕೆರೆಯಲ್ಲಿ ಪತ್ತೆ ಆಗಿದ್ದಂತ ಒಂದು ಘಟನೆ ನಡೆದಿದೆ. ಹೀಗಾಗಿ ಅವರ ಒಂದು ಕುಟುಂಬದವರ ಆಕ್ರಂದನ ಮುಗಿಲು ಮುಟ್ಟಿತ್ತು. ಕೂಡ್ಲಿಗಿ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಈ ಎಲ್ಲ ಒಂದು ಘಟನೆಗಳನ್ನ ಪರಿಶೀಲನೆ ಮಾಡಿ ಪ್ರಕರಣವನ್ನ ದಾಖಲಿಸಿಕೊಂಡಿದ್ದಾರೆ. ಶ್ರೀಕಾಂತ್, ಈಗಾಗಲೇ ಆ ಮಕ್ಕಳು ಹೋಗಿ ಈಜಾಡ್ತೀವಂತ ಮನೆಯಲ್ಲಿ ಹೇಳಿದ್ರ? ಮನೆಯಲ್ಲಿ ಗೊತ್ತಿತ್ತ ಅವರು ಪ್ರತಿ ಸಲ ಅಲ್ಲಿಗೆ ಕೆರೆಗೆ ಹೋಗಿ ಈಜಾಡಿ ಬರ್ತಾರಂತ ಕೂಡ ಮನೆಯವರಿಗೆ ಗೊತ್ತಿತ್ತಾ? ನಮಗೆ ಬಂದಿರೋ ಮಾಹಿತಿಗಳ ಪ್ರಕಾರ ಮಕ್ಕಳಿಗೆ ಇದೇನು ಹೊಸದಲ್ಲ, ಕೆರೆಯಲ್ಲಿ ಈಜಾಡೋದು. ಯಾವಾಗ್ಲೂ ಆ ರೀತಿ ಈಜನ್ನ ಆಡ್ತಾ ಇದ್ರು, ಅವ್ರು ಈಜು ಬಲ್ಲವರಾಗಿದ್ರು ಅಂತಕ್ಕಂಥ ಮಾಹಿತಿಗಳು ಲಭ್ಯವಾಗಿದ್ದಾವೆ. ಶ್ರೀಕಾಂತ್, ಓಕೆ, ಥ್ಯಾಂಕ್ ಯು ಶಾಂತಕುಮಾರ್ ನಿಮ್ಮೆಲ್ಲ ಮಾಹಿತಿಗಾಗಿ. ಎಲ್ಲ ದಿನ ಕೂಡ ಸರಿಯಾಗಿರೋದಿಲ್ಲ, ಜೊತೆಗೆ ಎಲ್ಲ ಸನ್ನಿವೇಶಗಳು ಕೂಡ ನಮ್ದಾಗಿರೋಲ್ಲ ಅನ್ನೋ ಹೇಳಿಕೆಗೆ ಈ ಘಟನೆಯ ಸಾಕ್ಷಿ ಅಂತಾನೆ ಹೇಳ್ಬೋದು. ಆ ಪುಟ್ಟ ಬಾಲಕರು ದಿನನಿತ್ಯ ಕೂಡ ಆ ಕೆರೆಯಲ್ಲಿ ಕೂಡ ಈಜಾಡಲು ಹೋಗ್ತಾ ಇದ್ರಂತೆ, ಜೊತೆಗೆ ಈಜು ಬರ್ತಾ ಇತ್ತಂತೆ. ಮನೆಯಲ್ಲೂ ಕೂಡ ಈ ಬಗ್ಗೆ ಹೇಳಿಕೆ ಕೊಟ್ಟು ಅವರು ಈಜಲು ಹೋಗಿದ್ದಾರಂತೆ. ಜೊತೆಗೆ ಈ ವೇಳೆ ಇಬ್ಬರು ಕೂಡ ದುರದೃಷ್ಟವಶಾತ್ ಇಬ್ಬರು ಸಾವಿಗೀಡಾಗಿದ್ದಾರೆ. ವಿನಯ್ ಮತ್ತು ವೀರೇಶ್ ಅಂತ 12 ವರ್ಷದ ಬಾಲಕರು ಈಜಲು ಹೋಗಿ ಮೃತಪಟ್ಟಿದ್ದಾರೆ. ವಿಜಯನಗರ ಜಿಲ್ಲೆಯಲ್ಲಿ ನಡೆದಿರುವಂತಹ ಘಟನೆ ಇದು.